ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಕೃಷ್ಣ ದ್ವೈಪಾಯನರು ಮಗನನ್ನು ಕಳ್ಕೊಂಡಿರ್ತಾರೆ. ಮಗನನ್ನು ಸುಟ್ಟ ಸ್ಥಳಕ್ಕೆ ಅಲ್ಲಿಗೆ ಬರ್ತಾರೆ. ಬಂದಾಗ ತಾನು ಹಿಂದೆ ಮಾಡಿದ್ದಂತಹ ನಿಯೋಗ ಸಂಸ್ಕಾರಗಳು ಮತ್ತು ತನ್ನ ಮುತ್ತಜ್ಜರ ಆಗಿದ್ದಂತಹ ವಸಿಷ್ಠರು ಚಾಂಡಾಲ ಕನ್ಯೆಯನ್ನು ಮದುವೆ ಮಾಡ್ಕೊಂಡ ಹಾಗೆ ತಾವು ಕೂಡ ವಿದುರನ ತಾಯಿಯನ್ನು ಮದುವೆ ಮಾಡ್ಕೋಬೇಕಾಗಿತ್ತ ಅಂತ ಅನಿಸುತ್ತೆ. ಜೊತೆಗೆ ಆಕೆ ಹೆಸರು ಏನಿರಬಹುದು ಅಂತ ಮತ್ತೆ ಇವಾಗ ನೆನಪು ಮಾಡ್ಕೊಳ್ತಾರೆ. ಆದರೆ ಎಲ್ಲೂ ಆಕೆ ತನ್ನ ಹೆಸರನ್ನ ಹೇಳ್ಕೊತಿರ್ಲಿಲ್ಲ. ನಾನು ದಾಸಿ ಅಂತಲೇ ಹೇಳ್ಕೊತಿದ್ಲು. ಆಗ ಇವ್ರಿಗನ್ಸುತ್ತೆ, ನಾನಾದರೂ ಆವಾಗೆಲ್ಲಿ ಹೆಚ್ಚು ಮಾತಾಡ್ತಾ ಇದ್ದೆ, ನಿನ್ನ ಹುಟ್ಟು ಹೆಸರು ಏನು ಅಂತ ಕೇಳೋ ಒಂದು ಆಸೆ ಕೂಡ ಒಂದು ದಿನವೂ ನನಗೆ ಹುಟ್ಟಲೇ ಇಲ್ಲ, ಅಥವಾ ಕೇಳಬೇಕು ಆ ಥರ ಅಂತ ನನಗೆ ಗೊತ್ತಾಗ್ಲಿಲ್ವೋ ಏನೋ ಗೊತ್ತಿಲ್ಲ ಅಂತೂ ಆ ದಾಸಿಯ ಈಗ ಅವಳ ಮುಖ ಕೂಡ ಸರಿಯಾಗಿ ನೆನಪಾಗಿ ಬರ್ತಾ ಇಲ್ಲ. ಹೇಗಿದ್ಲೋ ಏನೋ ರೂಪ, ಬಣ್ಣ, ಮೈಕಟ್ಟಲ್ಲಿ. ವಿದುರ ಈಗ ಸಂಸಾರಿಯಾಗಿದ್ದಾನೆ. ಹಲವು ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಕೂಡ ಇದ್ದಾರಂತೆ. ನಾನು ಹಸ್ತಿನಾವತಿಗೆ ಹೋದಾಗ ಎಷ್ಟು ವರ್ಷ ಆಯ್ತು ಹೋಗಿ ಅಂತ ನೆನಪು ಮಾಡ್ಕೊಳ್ತಾರೆ. ನೆನಪು ಗೊತ್ತಾಗೋದಿಲ್ಲ. ಧೃತರಾಷ್ಟ್ರನು ನಮಸ್ಕಾರ ಮಾಡ್ತಾನೆ. ವೇದಜ್ಞನಿಗೆ ಸಿಂಹಾಸನಾರೂಢ ದೊರೆ ಕೈ ಮುಗಿಯೋ ಗಂಭೀರ್ಯಯುತವಾದ ಗೌರವದಿಂದ. ಆದರೆ ಅವನು ನನಗೆ ಮಗನೇ ಅಲ್ವಾ. ಆದರೆ ವಿದುರ ಮಾತ್ರ ಎರಡು ಹಸ್ತಗಳಿಂದಲೂ ಪಾದಗಳನ್ನು ಹಿಡಿಯುವಾಗ ಆಗುವಂತಹ ಬೆಚ್ಚನೆ ಅನುಭವ ಎಷ್ಟು ಹಿತವಾಗಿರುತ್ತಲ್ವಾ. ಅವನು ಮಗನೇ. ಇಷ್ಟು ದಿನ ನನಗೆ ಈ ವ್ಯತ್ಯಾಸನೇ ತಿಳಿದಿರ್ಲಿಲ್ವಲ್ಲ ಅಂತ ಅನಿಸಿ ಆಶ್ಚರ್ಯ ಆಗತ್ತೆ. ಬ್ರಾಹ್ಮಣ ಆಗಲಿಕ್ಕೆ ಅವನು ತಕ್ಕವನು, ಧರ್ಮದ ವಿಷಯವನ್ನು ಕೂಡ ತುಂಬ ತಿಳ್ಕೊಂಡಿದ್ದಾನಂತೆ ಅನ್ನೋ ನೆನಪು ದ್ವೈಪಾಯನರನ್ನ ಹಿಂಬಾಲಿಸುತ್ತೆ. ವಿದುರನ ಮುಖದ ನೆನಪಂತೂ ಸ್ಪಷ್ಟವಾಗಿರುತ್ತೆ. ಹಲವು ಬಾರಿ ನೋಡೂ ಇರ್ತಾರೆ. ಹಸ್ತಿನಾವತಿಗೆ ಹೋದಾಗ ಭಯಭಕ್ತಿಗಳಿಂದ ಕೂತ್ಕೊಂಡು ಧರ್ಮದ ಬಗ್ಗೆ ಏನಾದರೂ ಕೇಳ್ತಾ ಇರ್ತಾನೆ. ಆದರೆ ಅವನ ತಾಯಿ ನೆನಪಂತೂ ನನಗಾಗ್ತಾನೆ ಇಲ್ವಲ್ಲ, ವಿದುರನನ್ನು ನೋಡಿದಾಗ ಕೂಡ ಆಗ್ತಾ ಇರಲಿಲ್ವಲ್ಲ ಅನ್ನೋ ನೆನಪಾಗಿ ಹುಟ್ಟಿದ ಭಾವ ತಕ್ಷಣ ಅವ್ರಿಗೆ ಅರ್ಥ ಆಗೋದಿಲ್ಲ. ಇದು ಮನೋನಿಗ್ರಹದ ಹೆಮ್ಮೆನ ಅಥವಾ ಏನಿರಬಹುದು ಅಂದ್ಕೊಳ್ತಾರೆ. ಸರಿ, ಏನೋ ಹೋಗ್ಲಿ ಬಿಡು, ಅದನ್ನ ಕಟ್ಕೊಂಡೇನೀಗ ಅಂತ ಮನಸ್ಸು ಸುಮ್ಮನೆ ಇರೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ತಮಗೆ ತಿಳಿದಿರೋ ಹಾಗೆ ಅಂತರಂಗವನ್ನು ಏನೋ ಒಂದು ರೀತಿಯ ಮ್ಲಾನತೆ, ದುಃಖ ತುಂಬ್ಕೊಂಡ್ಬಿಡುತ್ತೆ. ವಿದುರ, ನಿನ್ನ ತಾಯಿ ಹೆಸರೇನು ಅಂತ ಒಂದ್ಸಲ ಕೇಳಿಬಿಡ್ಬೇಕು ಅಂತ ಅನ್ಕೊತಾರೆ. ಮನಸ್ಸಿನಲ್ಲೇ ವಿದುರನನ್ನು ಕಲ್ಪನೆ ಮಾಡ್ಕೊಳ್ತಾರೆ. ಆದರೆ ಈ ಪ್ರಶ್ನೆಯನ್ನು ಕೇಳೋಕ್ಕೆ ಬಾಯಿ ತೆರೆಯೋಕ್ಕೂ ಕೂಡ ಭಯ ಅವ್ರಿಗೆ. ಯಾಕೆ ಹೀಗೆ ಆಗ್ತಾ ಇದೆ ಅನ್ಕೊತಾರೆ. ಉತ್ತರ ಮಾತ್ರ ಗೊತ್ತಾಗೋದಿಲ್ಲ. ಚಳಿ ಜಾಸ್ತಿ ಆದಂಗಾಗುತ್ತೆ. ಕಂಬಳಿಯನ್ನು ಸ್ವಲ್ಪ ಮೇಲ್ಗಡೆಗೆ ಎಳ್ಕೊಳ್ತಾರೆ. ಎಷ್ಟು ಹೊತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ವಲ್ಲ ಅಂದ್ಕೊಳ್ತಾರೆ. ಅಷ್ಟೊತ್ತಿಗೆ ಯಾವುದೋ ಒಂದು ಒಂಟಿ ಹಕ್ಕಿ ಕೂಗ್ತಾ ಇರುತ್ತೆ. ಮತ್ತೆ ಅದೇ ಆಲೋಚನೆಯಲ್ಲಿ ಮುಳುಗೋಗ್ತಾರೆ. ಆಲೋಚನೆ ಅನ್ಕೋಬೇಕೋ ನೆನಪು ಅನ್ಕೋಬೇಕೋ ಅನ್ಕೊತಾರೆ. ತಮ್ಮನ್ನು ತಾವೇ ಬಿಡಿಸ್ಕೊಂಡಾಗ ಎರಡು ಒಂದ್ರೊಳಗಡೆ ಒಂದು ಹೆಣ್ಕೊಳ್ತಾ ಇವೆ ಅನ್ಸತ್ತೆ. ಆಗ ಮಗ ಬೇಡ್ದವನು ಮತ್ತೆ ಯಾಕೆ ಬಯಸ್ದೆ, 20-22 ವರ್ಷದ ಕಳೆದ ಮೇಲೆ 50ರ ವಯಸ್ಸಿನವನಲ್ವೇ ಅವನು ಅನ್ಸಕ್ಕೆ ಶುರುವಾಗಿತ್ತು ನನಗೆ. ಆಗ ಒಬ್ಬ ಮಗ ಬೇಕು, ನನ್ನ ವಂಶದ ಅಪಾರ ವಿದ್ಯೆಯ ಉತ್ತರಾಧಿಕಾರಿ ಬೇಕು ಅಂತ ಅನಿಸಿತ್ತು. ಅದುವರೆಗೂ ಇಲ್ಲದ ಬಯಕೆ ಹುಟ್ಟಿದ್ದು. ಮುಗಿಲು ಮುಟ್ಟುವಂತಹ ಎತ್ತರಗಳು, ಕಣ್ಣಿನಿಂದ ಕೂಡ ತಬ್ಬಲಾರದಂತಹ ಗಾತ್ರಗಳು, ಒಳಗಡೆ ಬಾಧಿಸ್ತಕ್ಕಂತಹ ನಶ್ವರತೆ ಇವೆಲ್ಲ ಆಯಿತು. ಒಬ್ಬಳು ಅಪ್ಸರೆ, ನನಗೊಬ್ಬ ಮಗ ಬೇಕು, 9 ತಿಂಗಳು ನಿನ್ನ ಗರ್ಭದ ಉಪಯೋಗವನ್ನು ನನಗೋಸ್ಕರ ಬಿಟ್ಕೊಡ್ತೀಯಾ ಅಂತ ಕೇಳಿದೆ. ಜೊತೆಗೆ ತಾಯಿ ಹಾಲಿನ ಅಗತ್ಯ ಇರೋವರೆಗೂ ಅದನ್ನು ಪಾಲಿಸ್ಬೇಕು ಅಂತಲೂ ಕೇಳಿದೆ. ಮಗಳು, ಹೆತ್ತ ಮಕ್ಕಳು ತಾಯಿ ಮನೆಗೆ ಸೇರ್ಬೇಕಂತೆ ಅವ್ರ ಜಾತಿನಲ್ಲಿ. ಆದರೆ ಋಷಿ ಅನ್ನೋ ಭಯಭಕ್ತಿಯಿಂದ ಅವಳೇನೋ ಒಪ್ಕೊಂಡ್ಳು. ಆದರೆ ತನ್ನ ತಾಯಿ ಹತ್ರ ನನ್ನನ್ನು ಕರ್ಕೊಂಡು ಹೋದ್ಲು, ಅವಳ ಒಪ್ಪಿಗೆಯನ್ನು ಪಡೆದ್ಲು. ಅದು ಯಾವುದೋ ನದಿ, ಪರ್ವತದ ಇಳುಕಲ್ಲಿ ಧುಮುಕ್ತಿತ್ತು. ಗಂಗೆಯ ಉಪನದಿ ಅಂತೆ ಅದು. ಅದರ ಸಮೀಪದ ಸ್ವಚ್ಛವಾದ ಬಂಡೆ ಮೇಲೆ ಆಗಾಗ ಬೀಜವನ್ನು ಸ್ವೀಕರಿಸ್ತಾ ಇದ್ಲು. ನಡುಹಗಲಿನ ಪ್ರಕಾಶಮಯವಾದ ಬೆಳಕಲ್ಲಿ ನನ್ನ ಬಯಕೆ ನೀಡೋರ್ಸಂತಹ ಬರೀ ಸಹಜ ಕರ್ತವ್ಯ ಭಾವದಿಂದ ಅಲ್ವೇ ಅಲ್ಲ. ನಾನು ಕಾಮಕೇಳಿಯನ್ನು ಬಯಸಿದೆ ಅಂದ್ಬಿಟ್ಟು ತಪ್ಪು ತಿಳ್ಕೊಂಡಿದ್ದವಳು ಮೊದಲನೇ ದಿನವೇನೆ. ಎಷ್ಟು ದಿನ ಇದ್ದೆ ನಾನು ಅವಳ ಜೊತೆ ಗೊತ್ತಿಲ್ಲ. ಬಹುಶಃ ಒಂದು ಪಕ್ಷ ಆಗಿತ್ತು ಅಂತ ಕಾಣುತ್ತೆ. ಆನಂತರ ಹೇಳಿದ್ಲು, ಋಷಿ, ಬೀಜ ಅಂಟಿದೆ, ನಿನಗೆ ಬೇಕಾದದ್ದು ಗಂಡು ಮಗು. ಅಕಸ್ಮಾತ್ ಹೆಣ್ಣಾದರೆ ಏನು ಮಾಡೋದು
ಅಂತ ಕೇಳಿದ್ಲು. ಸರಿ, ಇಂದಿಗೆ 4 ವರ್ಷಕ್ಕೆ ಇದೇ ಸ್ಥಳಕ್ಕೆ ಬರ್ತೀನಿ. ಗಂಡಾಗಿದ್ರೆ ನನಗೆ ಕೊಡು, ಹೆಣ್ಣಾಗಿದ್ರೆ ಹಾಗೆಂದು ಹೇಳಿಬಿಡು, ನೀನೇ ಇಟ್ಕೋ, ತೋರಿಸೋ ಅಗತ್ಯನೂ ನನಗಿಲ್ಲ. ಆದರೆ ಸುಳ್ಳು ಹೇಳಿಯ ಎಚ್ಚರಿಕೆ ಅಂತ ಹೇಳಿದ್ದೆ. 3 ತುಂಬಿತ್ತು ಶುಕನಿಗೆ. ಆ ನಂತರ 3 ವರ್ಷದ ನಂತರ ತಾಯಿಯಿಂದ ಬಿಡಿಸ್ಕೊಂಡು ಕೈ ಹಿಡಿದು ಕರ್ಕೊಂಬರ್ಬೇಕಾದ್ರೆ ಗಳಗಳ ಅಂತ ಅಳಕ್ಕೆ ಶುರು ಮಾಡಿದ್ದ. ದೋಣಿ ಹತ್ತಿರದ ಮೀನು ತುಂಬಿದ ಮನೆಯಿಂದ ನಮ್ಮಪ್ಪ ನನ್ನನ್ನು ಕರ್ಕೊಂಡು ಬಂದಾಗ ನಾನು ಹಾಗೆ ಹತ್ತಿದ ನೆನಪು ಬಂತು. ಆದರೆ ಆಗ ನನ್ನ ತಂದೆಗೆ ಇನ್ನೂ ಚಿಕ್ಕ ವಯಸ್ಸಿತ್ತು. ಬಿಲ್ಲು ವಿದ್ಯೆಯಲ್ಲಿ ಪಳಗಿ ಗಟ್ಟಿಗೊಂಡಂತಹ ಎದೆ, ಭುಜಕಟ್ಟುಗಳಿದ್ವು. ನನ್ನ ಹಾಗೆ ಹರಿಯ ಕಳೆದ ವಯಸ್ಸು ಅಪ್ಪಂದಾಗಿರಲಿಲ್ಲ. ತ್ರಾಣ ಸಾಲದ ಕಾಯ ಕೂಡ ಅಲ್ಲ ಅವ್ರದ್ದು. ಅವನು ನನ್ನಂತೆಯೇ ತಾಯಿಯಿಂದ ಹೊರಡಬೇಕಾದ್ರೆ ಹತ್ತಿದ್ದ ಆ ಮಗ. 4 ದಿನ ನೆನೆಸ್ಕೊಂಡ, ದುಃಖವಾಗಿದ್ದ. ಅನಂತರ ಅದೆಷ್ಟೋ ಚುರುಕಾಗಿ ವೇದ ಪಾಠಗಳನ್ನು ಕಲ್ತ್ಕೊಂಡ್ಬಿಟ್ಟ. 12 ವರ್ಷ ತುಂಬುವಷ್ಟರಲ್ಲಿ ನಾನು ಕಲ್ತಿದ್ದ ಅಖಂಡ ಮಂತ್ರಗಳನ್ನೆಲ್ಲ ಕೇಳಿದ ಕಡೆಯಲ್ಲಿ ಒಪ್ಪಿಸಿಬಿಡುವಂತಹ ಪಾಠವನ್ನು ಧಾರಣೆ ಮಾಡಿದ್ದ. ಬಾಲಿಶ ಆಟ ಊಟಗಳಲ್ಲಿ ಕಾಲವನ್ನು ವ್ಯರ್ಥ ಮಾಡದೆ ಅಧ್ಯಯನ ನಿಷ್ಠನಾಗಿದ್ದ. ನಾನು ಕೂಡ ಬ್ರಹ್ಮಚಾರಿಯಾಗಿದ್ದೆ. ಆದರೆ ಅದೇ ಪರಮಶ್ರೇಷ್ಠ ಅಂತ ನಾನು ಪ್ರತಿಪಾದಿಸ್ತಿರ್ಲಿಲ್ಲ. ಆದರೆ ಮಗ ಅದನ್ನು ಪ್ರತಿಪಾದನೆಗೆ ಶುರು ಮಾಡಿದ. ಗೃಹಸ್ಥನಾಗಿ, ವಾನಪ್ರಸ್ಥನಾಗಿ, ಅನಂತರ ಸಕಲ ಬಂಧನಗಳಿಂದಲೂ ಬಿಡುಗಡೆ ಆಗಬೇಕು ಅನ್ನೋ ಮೆಟ್ಟಿಲುಗಳು ಅನಾವಶ್ಯಕ ಅಂತ ಅವನು ವಾದಿಸ್ತಿದ್ದ. ಅಂಟಿದ ನಂತರ ಬಿಡಿಸ್ಕೊಳ್ಳೋದು ಯಾಕೆ, ಅಂಟೋದೇ ಬೇಡ ಅಂತ ಅವನು ವಾದಿಸ್ಬೇಕಾದ್ರೆ ನನಗೂ ಅದು ನಿಜ ಅಲ್ವಾ ಅನ್ನಿಸ್ತಿತ್ತು. ಆದರೆ ಪಿತೃಋಣ, ಮಗ ಬೇಕು ಅಂತ ಬಯಸೋದಾದರೂ ಯಾಕೆ, ಪಿತೃಋಣ ಸಲ್ಸಕ್ಕಲ್ವಾ? ಪಿತೃಋಣ, ಗುರು ಋಣ ಇವೆರಡರನ್ನು ಜೊತೆಯಲ್ಲಿ ಸಂದಾಯವಾಗಲಿ ಅಂತಲೇ ಅವನನ್ನು ಪಡ್ಕೊಂಡಿದ್ದು ನಾನು. ಕೆಲ ಕಾಲದ ನಂತರ ಅವನು ಕೂಡ ಈ ಕರ್ತವ್ಯಗಳನ್ನು ಮಾಡ್ತಾನೆ ಅಂತ ನಾನು ನಂಬಿದ್ನೋ ಅಥವಾ ಲಕ್ಷ್ಯ ಮಾಡಿದ್ನೋ ಅವಾಗಲೇ ಗೊತ್ತಿಲ್ಲ. ವೇದದ ಅರ್ಥವನ್ನು ನಾನು ಹುಡುಕ್ತಾ ಇದ್ದೆ, ಅವನು ಹುಡುಕ್ತಾ ಇದ್ದ. ಅಪ್ಪ ವೇದವನ್ನೆಲ್ಲ ಅಭ್ಯಾಸವನ್ನು ಮಾಡದೆ ಹುಟ್ಟಿದ ಮೇಲೆ ಸಾವು, ಇವೆರಡೇ ತಾನೇ ಸತ್ತಿದ 2 ಮುಖಗಳು. ನಡುವಿಂದೆಲ್ಲ ಚಿಂತನೆ ಅಷ್ಟೆ. ಹುಟ್ಟಿದ್ಯಾಕೆ, ಬದುಕೋದ್ಯಾಕೆ, ಸಾಯೋದೆಲ್ಲಿಗೆ? ಅದಕ್ಕಿಂತ ಹೆಚ್ಚಿನ ತಾತ್ಪರ್ಯ ಈ ವೇದಗಳಲ್ಲಿ ನನಗೇನು ಕಾಣ್ತಾ ಇಲ್ಲ. ನಿನಗೆ ಕಾಣ್ತಾ ಇದೆಯಾ ಅಂತ ಕೇಳಿದ್ದ. ಇದೇ ಮುಖ್ಯ ಪ್ರಶ್ನೆ ಮಗು. ಜಿಜ್ಞಾಸೆ ಮಾಡಿ ಅಂತ ಇನ್ನು ನಾನು ಹೇಳೋಷ್ಟರಲ್ಲಿ ಏನು ಪ್ರಯೋಜನ ಇಲ್ಲ ಅಪ್ಪ. ನೀನು ನನ್ನನ್ನು ಯಾಕೆ ಹುಟ್ಟಿಸ್ದೆ ಅಂತ ನಾನು ಆಕ್ಷೇಪಣೆ ಮಾಡೋದಿಲ್ಲ. ಆದರೆ ಸಂತಾನವನ್ನು ಸೃಷ್ಟಿ ಮಾಡೋದ್ರಲ್ಲಿ ನನಗೆ ಯಾವುದೇ ಅರ್ಥ ಕಾಣುತ್ತಿಲ್ಲ. ಆದ್ದರಿಂದಲೇ ಬ್ರಹ್ಮಚರ್ಯನೇ ಶ್ರೇಷ್ಠ ಅನ್ನೋ ಒಂದು ಶ್ರದ್ಧೆ ನನ್ನಲ್ಲಿ ಗಟ್ಟಿಯಾಗಿದೆ ಅಂತ ಅವನಂದ. ಮಗು, ಪಿತೃಋಣ ಅಂತ ನಾನು ಹೇಳಿದಾಗ, ಅಪ್ಪ ಹುಟ್ಟಲ್ಲಿ ಅರ್ಥ ಇಲ್ಲದೆ ಇರುವಾಗ ಹುಟ್ಟಿಸಿದವರಲ್ಲಿ ಯಾವ ಅರ್ಥ ಇದೆ? ಇನ್ನು ಅವ್ರಿಗೆ ನಾವು ಸಲ್ಲಿಸೋದಾದ್ರೂ ಏನು ಅಂತ ಮಗ ಹೇಳಿದ. ಆಗ್ಲೂ ಕೂಡ ನನಗೆ ತಿಳಿಲೇ ಇಲ್ಲ. ಅಭಾವಾತ್ಮಕ ದೃಷ್ಟಿ ಕೇವಲ ಜಿಜ್ಞಾಸೆಯ ಒಂದು ಮುಖ ಮಾತ್ರ ಅಲ್ಲ ಅನ್ನೋದು ನನಗೆ ಅರಿವಾಗಲಿಲ್ಲ. ಕೆಲವು ದಿನದ ನಂತರ ಮಗ ನನ್ನ ಕಣ್ಣೆದುರಿಗೇನೆ ಆಹಾರ ನೀರು ಎಲ್ಲ ಬಿಟ್ಟ ಶೂನ್ಯ ಭಾವದಿಂದ ಮಲ್ಕೊಂಡ. ಅವನ ಅಂತರಂಗದ ನಿಜವಾದ ದೃಷ್ಟಿ ಎಂಥದ್ದು, ಅದನ್ನು ಏನನ್ಬೇಕು ತಿಳಿದು ಕೂಡ ಏನು ಮಾಡೋಕ್ಕೂ ಸಾಧ್ಯ ಆಗಲಿಲ್ಲ. ಇನ್ನು 30, 40 ಬೇಡ 60 ವರ್ಷದ ನಂತರ ಬರೋ ಸಾವು ಇವತ್ತೇ ಬಂದರೆ ಏನು ವ್ಯತ್ಯಾಸ? ನಿನ್ನ ಮನಸ್ಸಿನ ಸಮಾಧಾನದ ಮಾತು ಬೇಡ, ಜೀವನದ ಮುಖ್ಯ ಪ್ರಶ್ನೆಯ ದೃಷ್ಟಿಯಿಂದ ಹೇಳು. ನಿನ್ನಂಥ ಜ್ಞಾನಿಗೆ ಅಳು ಶೋಭಿಸೋದಿಲ್ಲ ಅಂತ ಅವನಂತ ಇದ್ದ. ಈಗ ದ್ವೈಪಾಯನರಿಗೆ ದುಃಖ ಒತ್ತರಿಸ್ಕೊಂಡು ಬರುತ್ತೆ. ಆದರೆ ಶಬ್ದವಾಗಿ ಪರಿವರ್ತಿತ ಆಗೋಕ್ಕೆ ಮೊದಲೇ ನನ್ನಂತಹ ಜ್ಞಾನಿಗೆ ಅಳು ಶೋಭಿಸೋದಿಲ್ಲ ಅಂತ ಸಮಾಧಾನ ತಂದ್ಕೊಳ್ಳೋಕ್ಕೆ ಹೆಣಗ್ತಾರೆ. ಆದರೆ ದುಃಖ ನಡುಗಂಟಲಲ್ಲಿ ಸಿಕ್ಕೊಳ್ಳುತ್ತೆ. ಆದರೆ ಅಷ್ಟೊಂದು ಹುಚ್ಚರ ಹಾಗೆ ಅತ್ತು ನದಿಗೆ ಧುಮುಕಿ ಕಲ್ಲು ಬಂಡೆಯಿಂದ ಉರುಳಿ ಬೆಂಕಿಗೆ ಬೀಳಕ್ಕೆ ಅಂತ ಹೋಗಿದ್ರಲ್ಲ ನಮ್ಮ ಮುತ್ತಜ್ಜ ವಸಿಷ್ಠರು, ಅವರು ಅಜ್ಞಾನಿನ ಹಾಗಾದರೆ ಅನ್ನೋ ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಎದ್ದು ನಿಂತ್ಕೊಂತು. ನಡುಗಂಟ್ಲಲ್ಲಿ ಸಿಕ್ಕೊಂಡಿದ್ದ ದುಃಖ ಒಳಗಡೆ ಇಳೀತು, ಹುಗಿದ್ಕೊಂತು, ಮನಸ್ಸನ್ನು ಶೂನ್ಯ ಭಾವ ತುಂಬ್ಕೊಂತು. ಈಗ ಮತ್ತೆ ನೆನಪಾಯಿತು. ನಮ್ಮ ಮುತ್ತಜ್ಜನ ಸೊಸೆ ಅಂದರೆ ನನ್ನ ಅಜ್ಜಿ ಅದೃಶ್ಯವಂತಿ ಅಂತ. ಆಕೆ ಮಾವನವರನ್ನು ಹುಡುಕೊಂಡು ಓಡಿ ಬಂದು ತಡೆದ್ಲಂತೆ. ಮಾವ, ವಂಶ ಕೊನೆಗೊಂಡಿಲ್ಲ. ನನ್ನ ಹೊಟ್ಟೆಯಲ್ಲಿ 4 ತಿಂಗಳಿನ ಮೊಳಕೆ ಇದೆ. ನೀವು ಸತ್ರೆ ಮುಂದೆ ಅದರ ಪಾಲನೆ ಪೋಷಣೆ ಮಾಡೋದು ಯಾರು ಅಂತ ಅಂದಾಗ ದೊಡ್ಡ ದೊಡ್ಡ ಒಣಕರಡುಗಳನ್ನು ಸೇರಿಸಿ ಬೆಂಕಿ ಹಚ್ಚಿ ನಿಗಿ
ಉರಿಯೋ ಕೆಂಡ ಮಾಡಿ ಸಾಯಕ್ಕೆ ಸಿದ್ಧವಾಗಿದ್ದ ಅವರು ಹಿಂದಕ್ಕೆ ಸರಿದ್ರಂತೆ. ಬಸುರಿ ಸೊಸೆಯ ಸೇವೆ ಆರೈಕೆಗಳಿಗೆ ಅವರೇನೆ ಸ್ವಂತ ನಿಂತ್ರಂತೆ. ಆದರೆ ನಾನು ಯಾವ ಸೊಸೆ ಆರೈಕೆ ಮಾಡಬೇಕು ಅನ್ನೋ ಪ್ರಶ್ನೆ ದ್ವೈಪಾರನ್ನ ಕಾಡಕ್ಕೆ ಶುರು ಮಾಡುತ್ತೆ. ಮನಸ್ಸು ಮತ್ತೆ ನಿರ್ವಿಕಾರ ಆಗತ್ತೆ. ಆ ನಂತರ ಒಳಗಡೆ ಇಳ್ಕೊಂಡಿದ್ದ ದುಃಖ ಬುಗ್ಗಿ ಬುಗ್ಗಿಯಾಗಿ ಉಕ್ಕಿ ಬರುತ್ತೆ. ಮೈ ಕೈಗಳನ್ನು ಬಿಗಿದು ಹಿಡಿದು ಕೂತಿದ್ದ ಅವರು ಅಳಕ್ಕೆ ಸುಲಭ ಆಗಲಿ ಅಂದ್ಬಿಟ್ಟು ಸಡಿಲ ಬಿಟ್ಟು ದಟ್ಟವಾದ ಕತ್ತಲಲ್ಲಿ ಜೋರಾಗಿ ಮುಕ್ತವಾಗಿ ಅಳಕ್ಕೆ ಪ್ರಾರಂಭ ಮಾಡ್ತಾರೆ. ಮನಸ್ಸಿನಲ್ಲಿದ್ದ ದುಃಖ ಎಲ್ಲ ಅಳುವಿನ ರೂಪದಲ್ಲಿ ಹೊರಗಡೆಗೆ ಬರುತ್ತೆ. ಹಾಗೇನೆ ಎಷ್ಟೋ ಹೊತ್ತು ಆ ಬೂದಿ ಗುಡ್ಡೆ ಮೇಲೆ ಕೂತಿರ್ತಾರೆ. ಆ ನಂತರ ನಿಧಾನವಾಗಿ ನಡೆದು ಹಿಂತಿರುಗಿ ಮತ್ತೆ ಗುಡಿಸ್ಲಿಗೆ ಬಂದು ಮಲ್ಕೊಂತಾರೆ. ಅಷ್ಟೊತ್ತಾಗಲೇ ಬೆಳಗಿನ ಜಾವ ಆಗಿರುತ್ತೆ. ಸ್ವಲ್ಪ ಜೊಂಪು ಹತ್ತಿದಾಗ ಮತ್ತೆ ಎದ್ದೇಳ್ತಾರೆ. ಸೂರ್ಯೋದಯ ಆಗ್ತಾ ಇರುತ್ತೆ. ಭೀಷ್ಮರು ಇನ್ನೂ ಸ್ವಲ್ಪ ತಡವಾಗಿ ಎದ್ದಿರ್ತಾರೆ. ಬೆಳಗ್ಗೆ ಪರಸ್ಪರ ಮುಖ ನೋಡಿದಾಗ ಯಾರಿಗೂ ಯಾವ ಮಾತು ಹೊಳೆಯೋದಿಲ್ಲ. ಭೀಷ್ಮರ ಮಟ್ಟಿಗೆ ಬೆಳಗಿನ ಹೂ ಬಿಸಿಲಲ್ಲೂ ಕೂಡ ದಟ್ಟವಾದ ಸಾವಿನ ಕತ್ತಲು ತುಂಬಿಕೊಂಡಾಗ ಅನ್ನಿಸ್ತಾ ಇರುತ್ತೆ. ಕೃಷ್ಣ ದ್ವೈಪಾಯನರ ಜೊತೆಗೆ ತಾವು ಬಂದ ಉದ್ದೇಶವನ್ನ ಹೇಳೋದು ಅಥವಾ ಚರ್ಚಿಸುವಂತಹ ಉತ್ಸಾಹ ಕೂಡ ಆವಿಯಾಗೋಗಿರುತ್ತೆ. ಅದು ಆ ಉತ್ಸಾಹ ಕತ್ಲಲ್ಲಿ ಸೇರ್ಕೊಂಡ್ಬಿಟ್ಟಿದ್ಯಾ ಅಂತ ಇವ್ರಿಗನ್ಸುತ್ತೆ. ಭೀಷ್ಮರ ಮುಖ ನೋಡಿದಾಗ ಇವರು ಬಂದ ಕಾರಣ ಅವ್ರಿಗೆ ನೆನಪಾದ್ರೂ ಕೂಡ ಮನಸ್ಸು ಆ ಕಡೆಗೆ ಹರಿಯೋದಿಲ್ಲ. ನಿದ್ದೆ ಬಂತ ಅಂತ ಕೇಳ್ತಾರೆ. ಬೆಳಗ್ಗೆ ಇಡೀ ಆಶ್ರಮದವರೆಲ್ಲ ಒಟ್ಟುಗೂಡಿ ಹತ್ತಿರದ ಕೆರೆಗೆ ಹೋಗ್ತಾರೆ. ಸತ್ತ ಶುಕನಿಗೆ ತರ್ಪಣ ಕೊಡುವಂತಹ ಕೆಲಸ ಇರುತ್ತೆ. ಭೀಷ್ಮರು ಕೂಡ ಅವ್ರ ಜೊತೆಗೆ ಹೊರಟಾಗ ಅವರಿಗೆ ಆಶ್ರಮದ ಒಟ್ಟು ಚಿತ್ರ ಗೊತ್ತಾಗುತ್ತೆ. ಆಶ್ರಮ ಒಂದು ದಿಣ್ಣೆ ಮೇಲಿರುತ್ತೆ. ಸುತ್ತ ಕೃಷಿಯ ಬಯಲು. ವೈಶಂಪಾಯನ ಹೇಳಿರ್ತಾನೆ, ಆಶ್ರಮಕ್ಕೆ ಬೇಕಾದ ದಿನಸಿ ಧಾನ್ಯಗಳನ್ನೆಲ್ಲ ಬೆಳ್ಕೊಳ್ಳುವಷ್ಟು ಭೂಮಿ ಇದೆ. ಕೆಳಗಡೆ ಭಾಗದಲ್ಲಿ ಸುಮಾರು 500 ಹಸುಗಳಿರುವಂತಹ ದೊಡ್ಡ ಗೋಶಾಲೆ ಇದೆ. ಮೇಯಲಿಕ್ಕೆ ಸುತ್ತ ಕಾಡುಗಳು ಇದೆ. ದ್ವೈಪಾಯನ, ಪೈಲ, ವೈಶಂಪಾಯನ, ಜೈಮಿನಿ, ಸುಮಂತು ಈ ತರ ಮಹಾ ಪಂಡಿತರಲ್ಲದೆ ಇನ್ನೂ ಸುಮಾರು 50 ಜನ ಉಪಾಧ್ಯಾಯರಿದ್ದಾರೆ. 200 ಜನ ಶಿಷ್ಯರು ಇದ್ದಾರೆ. ಇವರೆಲ್ಲ ಸೇರಿ ಕೃಷಿ ಮತ್ತು ಗೋಪಾಲನೆಯ ಕೆಲಸಗಳನ್ನು ಕೂಡ ಮಾಡ್ತಾರೆ. ಗುರುಗಳಂತೂ ಯಾವತ್ತೂ ಆಶ್ರಮ ಸ್ಥಾಪಿಸಿದವರೇ ಅಲ್ಲ. ವೇದ ವಿಂಗಡಣೆಗೆ ಅಂತ ನಾವು 4 ಜನ ಬಂದು ಸೇರ್ಕೊಂಡ್ವಲ್ಲ, ನಮ್ಮನ್ನು ಹುಡುಕೊಂಡು ಮತ್ತಷ್ಟು ಶಿಷ್ಯರು ಬಂದ್ರು. ಇವರಿಗೆಲ್ಲ ಊಟಕ್ಕೆ ವಸತಿಗೆ ಏನ್ ಮಾಡೋದು? ಅಲ್ಲದೆ ಅಷ್ಟರಲ್ಲಿ ಗುರುಗಳಿಗೆ ದೇಶ ಸಂಚರಿಸುವಂತಹ ವಯಸ್ಸು ಮುಗಿದಿತ್ತು. ಅಗತ್ಯನೂ ಇರಲಿಲ್ಲ. ನಾವು 4 ಜನ ಬಲವಂತ ಮಾಡಿ ಇಷ್ಟೆಲ್ಲ ಮಾಡಿದ್ವಿ. ಇದೆಲ್ಲ ವ್ಯವಸ್ಥೆ ಆಯ್ತು ಅಂತ ಹೇಳಿರ್ತಾನೆ. ಅಷ್ಟು ಜನನು ಒಟ್ಟಿಗೆ ಕೆರೆಯಲ್ಲಿ ಸ್ನಾನ ಮಾಡಿ ಮಂಡಿ ಮಟ್ಟದ ನೀರಲ್ಲಿ ನಿಂತು ಮೃತನಿಗೆ ಜಲತರ್ಪಣ ಕೊಡ್ಬೇಕಾದ್ರೆ 1-2 ಋಷಿಗಳಂತೆ ಕಾಣುವಂತಹ ಬಿಳಿ ವಸ್ತ್ರ ಮತ್ತು ಮೇಲೆ ಕೂಡ ಹೊದ್ದಂತಹ ವಸ್ತ್ರ, ಆದ್ರೆ ಗಡ್ಡ ಮೀಸೆಗಳು ಇಲ್ಲದೆ ತಲೆ ತುಂಬ ಕೂದಲು ಮಾತ್ರ ಇರುತ್ತೆ. ಹತ್ರ ಬರ್ತಾರೆ. ಇವ್ರ ಹತ್ರಕ್ಕೆ ಬಂದಾಗ ಸುಮಾರು ಅವ್ರಿಗೆ 50 ವರ್ಷ ಆಗಿರಬಹುದು ಅನ್ಸುತ್ತೆ. ಹತ್ರ ಬರ್ತಾರೆ. ಭೀಷ್ಮ, ಕೃಷ್ಣ ದ್ವೈಪಾಯನ, ಪೈಲ ಮೊದಲಾದ ಮುಖ್ಯರು ನಿಂತಿದ್ದ ದಡದಲ್ಲಿ ಅವರು ನಿಂತ್ಕೊಂತಾರೆ. ಆದ್ರೆ ತಾವು ಮಾತ್ರ ನೀರಲ್ಲಿ ಇಳಿಯಲ್ಲ, ಸರ್ಪಣ ಕ್ರಿಯೆಯಲ್ಲಿ ಭಾಗವಹಿಸೋದಿಲ್ಲ. ಇದನ್ನ ಪೈಲ ಗಮನಿಸ್ತಾನೆ. ಯಾವ ದೇಶದವರು, ವಿದ್ಯೆ ಕಲಿಯಕ್ಕೆ ಅಂತ ಬಂದಿರೋರೋ ಏನೋ ಅಂತ ಅನ್ಕೊಳ್ತಾನೆ. ಸಾಮೂಹಿಕ ಮಂತ್ರದ ಉಚ್ಚಾರಣೆ ಜೊತೆಗೆ ಅಂಜಲಿ ತುಂಬಿದ ಜಲವನ್ನ ಎಲ್ಲರೂ ಕೆಳಗೆ ಬಿಡ್ತಾರೆ. ಎಲ್ಲರೂ ದಡಕ್ಕೆ ಬಂದಾಗ ಆಗಂತುಕರಲ್ಲಿ ಒಬ್ಬ ತಮ್ಮ ಪರಿಚಯವನ್ನ ಹೇಳ್ಕೊಡ್ತಾನೆ. ನನ್ನ ಹೆಸರು ವೃಷ ಅಂತ, ಇವನದು ಅನರಣ್ಯ ಅಂತ. ಸ್ವಲ್ಪ ಮಟ್ಟಿಗೆ ವೇದಾಧ್ಯಯನವನ್ನ ಮಾಡಿದ್ದೀವಿ. ಕೆಲವು ಅಂಶಗಳಲ್ಲಿ ಅನುಮಾನ ಇದೆ. ನಿಮ್ಮ ಗುರುಗಳಾದ ಕೃಷ್ಣ ದ್ವೈಪಾಯನರಲ್ಲಿ ಕೇಳಿ ತಿಳ್ಕೊಳ್ಳೋ ಆಸೆ. ಆದರೆ ನಮಗೆ ಗೊತ್ತಿರಲಿಲ್ಲ, ಶೋಕದ ದಿನ ಇದು, ಇಂಥ ದಿನದಲ್ಲಿ ಬಂದುಬಿಟ್ವಿ. ನಮ್ಮ ದೇಶ ತುಂಬ ದೂರ. ಒಂದು 4 ದಿನ ನಿಮ್ಮಲ್ಲಿ ತಂಗಿ ನಿಮ್ಮ ಗುರುಗಳಿಗೆ ಸ್ವಲ್ಪ ಸಮಾಧಾನವಾದರೆ ಆನಂತರ ಚರ್ಚೆ ಮಾಡಬಹುದು. ನಮಗೇನು ಆತರ ಇಲ್ಲ ಅಂಥೇಳಿ ಹೇಳ್ತಾನೆ. ಆಗ ಪೈಲ ಕೇಳ್ತಾನೆ, ನಿಮಗೇನು ಬೇಕಿರೋದು? ಉಪದೇಶನೋ, ಅನುಮಾನದ ಪರಿಹಾರನೋ ಅಥವಾ ಚರ್ಚೆನೋ ಅಂತ ಕೇಳಿದಾಗ ಆ ಬಂದವನು ಹೇಳ್ತಾನೆ, ಈ 3ರಲ್ಲಿ ಹೆಚ್ಚು ವ್ಯತ್ಯಾಸ ಇದೆ ಅಂತ ನಾವು ಭಾವಿಸೋದಿಲ್ಲ. ಒಂದು ವೇಳೆ ಇದ್ರೂ ನಮಗೇನು ಚಿಂತೆ ಇಲ್ಲ ಅಂತ ಹೇಳ್ತಾನೆ. ಆಗ ಪೈಲ ಹೇಳ್ತಾನೆ, ನಮ್ಮ ಗುರುಗಳು ಈಗ ವೇದಾರ್ಥ ನಿರ್ಣಯದ ಚರ್ಚೆಯಲ್ಲಿ ಭಾಗವಹಿಸೋ ಸ್ಥಿತಿಯಲ್ಲಿ ಇಲ್ಲ. ನೆನ್ನೆ ತಾನೇ ಅವ್ರ ಮಗ ಅನ್ಬೇಕಾದ್ರೇನೆ ಜೈಮಿನಿ ಮಧ್ಯೆ ಬರ್ತಾನೆ.
ಹೆಚ್ಚು ಆಯಾಸ ಆಗೋಷ್ಟು ಹೊತ್ತು ಬೇಡ, ಸ್ವಲ್ಪ ಚರ್ಚೆ ನಡೀಲಿ. ಅವರ ಮನಸ್ಸು ಶೋಕದಿಂದ ಹೊರಗಡೆ ಬರೋಕ್ಕೆ ಸ್ವಲ್ಪ ಇದು ಸಹಾಯ ಮಾಡುತ್ತೆ ಅಂತೇಳಿ ಹೇಳ್ತಾನೆ. ಭೀಷ್ಮ ಮತ್ತು ಕೃಷ್ಣ ದ್ವೈಪಾಯನರು ಇಬ್ರು ಸ್ವಲ್ಪ ಹಿಂದೆ ಬರ್ತಿರ್ತಾರೆ, ಉಳಿದವರು ಮುಂದೆ ಮುಂದೆ ಹೋಗ್ತಿರ್ತಾರೆ. ಈ ಇಬ್ಬರ ಕೈಯಲ್ಲೂ ಊರುಗೋಲಿರುತ್ತೆ. ಇತರ ಶಿಷ್ಯರು ಉಪಾಧ್ಯಾಯರುಗಳು ಹೊಲ ಮತ್ತು ದನಗಳ ಕೆಲಸಕ್ಕೆ ಅಂತ ಹೋಗ್ತಾರೆ. ದ್ವೈಪಾಯನರು 4 ಪಾರಂಗತ ಶಿಷ್ಯರು ಮತ್ತು ಭೀಷ್ಮರು ಹವನ ಶಾಲೆಯ ಒಂದು ಭಾಗದಲ್ಲಿ ಕೂತ್ಕೊಂತಾರೆ. ಗುರುಗಳಿಗೆ ಕೃಷ್ಣಾಜಿನ, ಭೀಷ್ಮರಿಗೆ ಹುಲಿಯ ಚರ್ಮ, ಉಳಿದ 4 ಮಂದಲಿಗೆ ಮತ್ತು ಬಂದಂತಹ ಹೊಸಬರಿಗೆ ಎದುರುಗಡೆ ಇನ್ನೊಂದು ದಪ್ಪ ಮಂದಲಿಗೆಯನ್ನು ಹಾಸಿರ್ತಾರೆ. ಅತಿಥಿಗಳ ಊಟ ಆಯ್ತಾ ಅಂತ ಗುರುಗಳು ಕೇಳ್ತಾರೆ. ಈಗ ತಾನೇ ಮಾಡಿದ್ವಿ, ನಿಮ್ಮ ಆಶ್ರಮದ ಹಸುಗಳ ಹಾಲು ಬಹಳ ರುಚಿ ಇದೆ ಅಂತ ಹೇಳ್ಬಿಟ್ಟು ಅನರಣ್ಯ ಮೆಚ್ಚುಗೆ ಮತ್ತು ಕೃತಜ್ಞತೆಗಳನ್ನು ಸೂಚಿಸ್ತಾನೆ. ಸರಿ, ವೇದದ ಯಾವ ಮಂತ್ರದ ಅರ್ಥ ಸ್ಪಷ್ಟನೆ ಆಗಬೇಕು ಅಂತ ಪೈಲ ವಿಷಯ ಪ್ರವೇಶವನ್ನು ಆರಂಭ ಮಾಡ್ತಾನೆ. ಸಾಧಾರಣವಾಗಿ ಅಲ್ಲಿ ಹೊರಗಿನ ಯಾವ ಜಿಜ್ಞಾಸು ಬಂದರೂ ಕೂಡ ಚರ್ಚೆ ಆರಂಭ ಮಾಡ್ತಾ ಇದ್ದಿದ್ದು ಅವನೇನೆ, ಪ್ರಧಾನ ಪಾತ್ರವನ್ನು ವಹಿಸ್ತಿದ್ದು ಕೂಡ ಅವನೇನೆ. ಅವನ ವಿದ್ವತ್ತಿನ ಬಗ್ಗೆ ಎಲ್ಲರಿಗೂ ಅಷ್ಟೊಂದು ನಂಬಿಕೆ ಇರುತ್ತೆ. ಮಂತ್ರದ ಅರ್ಥ ಸ್ಪಷ್ಟನೆಯ ಮಾತು ಅನಂತರ ಹಾಡ್ಬೋದು. ಸ್ವಲ್ಪ ಹೊತ್ತಿನ ಹಿಂದೆ ನೀವೆಲ್ಲ ಕೆರೆ ನೀರಲ್ಲಿ ನಿಂತು ಬೊಗಸೆಯಲ್ಲಿ ನೀರು ಹಿಡಿದು ಮಂತ್ರ ಹೇಳ್ಕೊಂಡು ಸುರಿದ್ರಲ್ಲ, ಅದರ ಉದ್ದೇಶ ಏನು ಅಂತ ಬಂದವನು ಕೇಳ್ತಾನೆ. ಗುರುಗಳ ಮಗ ತೀರು ಹೋದ, ನಿಮಗೂ ತಿಳಿದಿರಬಹುದು. ಅವನಿಗೆ ಮಾರ್ಗದಲ್ಲಿ ದಾಹ ಆದರೆ ಸಿಗಲಿ ಅಂದ್ಬಿಟ್ಟು ಈ ಉದಕವನ್ನು ಅಲ್ಲಿಗೆ ಕಳಿಸಿದ್ದು. ಯಾಕೆ, ನಿಮ್ಮ ದೇಶದಲ್ಲಿ ಈ ಪದ್ಧತಿ ಇಲ್ವಾ ಅಂತ ಪೈಲ ಕೇಳ್ತಾನೆ. ಅಲ್ಲ, ಇಲ್ಲಿಂದ ಅಲ್ಲಿಗೆ ನೀರು ಹೇಗೆ ಹೋಗುತ್ತೆ ಅಂತ ಬಂದವನು ಕೇಳ್ತಾನೆ. ಅದಕ್ಕೆ ಮತ್ತೆ ಮಂತ್ರಶಕ್ತಿ ಅನ್ನೋದು ಅಂತ ಪೈಲ ಹೇಳ್ತಾನೆ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡೋಣ. ನನಗೀಗ ಕುಡಿಯಕ್ಕೆ ನೀರು ಬೇಕಾಗಿದೆ. ಈ ನನ್ನ ಜೊತೆಗಾರನನ್ನ ನಿಮ್ಮ ಸೇದೋಭಾವಿಯ ಹತ್ತಿರಕ್ಕೋ ಕೆರೆಗೋ ಕಳಿಸ್ತೀನಿ. ನಿಮ್ಮಲ್ಲಿ ಯಾರಾದರೂ ಅವನ ಜೊತೆ ಹೋಗಿ ಬೊಗಸೆಯಲ್ಲಿ ನೀರು ಹಿಡಿದು ಮಂತ್ರ ಹೇಳಿ ಸುರೀರಿ. ಇಲ್ಲಿ ನನ್ನ ಮುಂದೆ ಒಂದು ಪಾತ್ರೆ ಇಡಿ, ಅದು ಇದ್ರಲ್ಲಿ ಬೀಳುತ್ತಾ ಅಥವಾ ನನ್ನ ಹೊಟ್ಟೆಗೆ ನೇರವಾಗಿ ಹೋಗಿ ತಾನಾಗೆ ಬಾಯಾರಿಕೆ ಇಂಗುತ್ತಾ, ಮಾಡಿ ನೋಡೋಣವಾ ಅಂತ ಬಂದವನು ಕೇಳ್ತಾನೆ. ಆಗ ಪೈಲ ಹೇಳ್ತಾನೆ, ಮೃತ್ಯುಲೋಕದಲ್ಲಿರುವ ಪ್ರೇತಕ್ಕೆ ಅನ್ವಯಿಸುವಂತಹ ಮಂತ್ರಗಳು ಈ ಭೌತ ಲೋಕದ ಪರೀಕ್ಷೆಗೆ ಒಳಪಡಿಸೋದು ಸಾಧ್ಯ ಇಲ್ಲ ಅಂತ ಬಂದವನು ಹೇಳ್ತಾನೆ. ಹಾಗಾದ್ರೆ ಮೃತಲೋಕ ಮೊದಲಾದವನ್ನ ನೀವು ನೋಡಿದಿರೇನೋ ಅಂತ ಕೇಳಿದಾಗ, ಕಾಣಲೇಬೇಕೆ ನೀ ಭೌತಿಕ ಕಣ್ಣಿಂದ? ವೇದದಲ್ಲಿ ಏನು ಹೇಳಿದೆ ಅಂದ್ರೆ ಅಂತ ಪೈಲ ಹೇಳಕ್ಕೆ ಹೊರಡ್ತಾನೆ. ಆಗ ಪೈಲನ ಮಾತನ್ನ ಅರ್ಧಕ್ಕೆ ತಡೆದು ಬಂದಂತಹ ವೃಷ ಹೇಳ್ತಾನೆ, ಹಾಗೆ ಹೇಳಿದವರು ಕೂಡ ಸ್ವತಃ ಕಂಡಿದ್ರು ಅನ್ನೋಕ್ಕೆ ಏನು ಆಧಾರ ಇದೆ? ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ ಈ 5 ಇಂದ್ರಿಯಗಳಿಂದ ಕಾಣಲಾಗದೇ ಇರೋದನ್ನ ನಂಬೋದಾದ್ರೂ ಹೇಗೆ ಅಂತ ಕೇಳ್ತಾನೆ. ಪೈಲ ವಾದವನ್ನು ಮುಂದುವರಿಸ್ತಾ ಇರ್ತಾನೆ. ಕೂತಿದ್ದಂತಹ ಕೃಷ್ಣ ದ್ವೈಪಾಯನರ ಮನಸ್ಸು ಮಗನ ನೆನಪಲ್ಲಿ ಮುಳುಗಿ ಹೋಗಿರುತ್ತೆ. ಅವನು ಕೂಡ ಒಂದ್ಸಲ ಹೀಗೆ ವಾದ ಮಾಡಿದ್ದ. ಹೀಗೇನೆ ವೇದದ ಋಷಿಗಳ ಪ್ರಾಮಾಣ್ಯವನ್ನೇನು ಪ್ರಶ್ನಿಸಿರ್ಲಿಲ್ಲ. ಈ ಜನ್ಮ ಆದ ನಂತರ ಮುಂದೇನು ಜನ್ಮ ಇದೆ, ಇದಕ್ಕೂ ಮೊದಲು ಇದ್ವು, ಇದಕ್ಕೆಲ್ಲ ಕಾರಣ ಕರ್ಮದ ಸರಪಳಿ ಅನ್ನೋದನ್ನ ಮಾತ್ರ ಅವನು ನಂಬಿದ್ನೋ ಅಥವಾ ನಂಬಿದ ಹಾಗಿದ್ನೋ ಗೊತ್ತಿಲ್ಲ. ನಿರಾಹಾರದಿಂದ ಈ ಶರೀರವನ್ನು ಅಂತ್ಯಗೊಳಿಸಿದ್ರೆ ಕರ್ಮದ ಸರಪಳಿಯನ್ನು ಕತ್ತರಿಸಿದ ಹಾಗೆ ಆಗೋದಿಲ್ಲ ಅನ್ನೋ ತಿಳುವಳಿಕೆ ಅವನಿಗಿರ್ಲಿಲ್ವೇ ಅನ್ನೋ ಗೊತ್ತಿಲ್ಲ. ಇದ್ರೆ ಹೀಗೆ ಮಾಡ್ತಾ ಇರ್ಲಿಲ್ವಾ? ಅಥವಾ ಜನ್ಮಾಂತರ, ಕರ್ಮ ಮೊದಲಾದವೆಲ್ಲ ಬರೀ ಕಲ್ಪನೆನಾ ಅಂತ ಅವ್ರ ಮನಸ್ಸು ಒಂದು ರೀತಿಯ ನಿರ್ವೇದಕ್ಕೆ ಸಿಲುಗುತ್ತೆ. ಒಳಗೆಲ್ಲ ಬಣಗೊಟ್ಟುವಂತಹ ಶೂನ್ಯ ಇರುತ್ತೆ. ಮಗ ಸತ್ತದ್ ಮಾತ್ರ ಅಲ್ಲ, ನನ್ನ ಜೀವಕ್ಕೂ ಕೂಡ ಏನು ಅರ್ಥವೇ ಇಲ್ಲ ಅಂತ ದ್ವೈಪಾಯನರಿಗೆ ಅನ್ಸುತ್ತೆ. ಅರ್ಥ ಶೂನ್ಯತೆಯ ಭಾವ ಒಳಗನ್ನ ಆವರಿಸುತ್ತೆ. ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂತಾರೆ. ವಾದ ಭೀಷ್ಮರಿಗೆ ಕೇಳಕ್ಕೇನೋ ಆಕರ್ಷಕವಾಗಿರುತ್ತೆ. ಆದರೆ ಹೀಗೆ ಬಂದಂತಹ ಆಗಂತುಕ ವಾದಿಸೋ ಹಾಗೆ ವೇದವೆಲ್ಲ ಸುಳ್ಳು ಅನ್ನೋದಾದ್ರೆ ವೇದದಲ್ಲಿ ಹೇಳಿರುವಂತಹ ಯಜ್ಞಯಾಗಗಳು ಕೂಡ ಸುಳ್ಳ? ತಮ್ಮ ಹಿಂದಿನ ಹಲವರು ಮಾಡಿರುವಂತಹ ರಾಜಸೂಯ, ತಾವು ಮಾಡಿದ ದಿಗ್ವಿಜಯ, ಮೊಮ್ಮಕ್ಕಳು ಪಾಂಡವರು ಮಾಡಿ ತಾವೇ ಸ್ವತಃ ಭಾಗವಹಿಸಿದಂತಹ ಆ ರಾಜಸೂಯ ಯಾಗ, ಜೊತೆಗೆ ಆ ಮುಖಾಂತರ ಪಿತೃಗಳಿಗೆ ಸ್ವರ್ಗದಲ್ಲಿ ಸಲ್ಲುವಂತಹ ಕೀರ್ತಿ, ಮನ್ನಣೆಗಳು, ಸ್ವರ್ಗಲೋಕ ಇವೆಲ್ಲ ಸುಳ್ಳಿರಬಹುದಾ? ಇವನು ಏನು ಮಾಡ್ತಾ ಇರೋದು ವಾದನ ಅಂತ ಅನ್ಕೊಂತಾರೆ. ಆಗ
ಕೃಷ್ಣ ದ್ವೈಪಾಯನರು ಮಾತಾಡ್ತಾರೆ, ಸುಮಂತು ಇವ್ರು 3 ಜನವು ಚರ್ಚೆ ಮಾಡ್ತಾ ಇರಲಿ, ನನಗೆ ತಲೆ ತಿರುಗಿದಾಗ ಅನ್ನಿಸ್ತಾ ಇದೆ, ಕರ್ಕೊಂಡು ಹೋಗಿ ನನ್ನನ್ನು ಮಲಗಿಸು ಅಂತಾರೆ. ವೃಷ ತಕ್ಷಣ ತನ್ನ ಮಾತನ್ನು ನಿಲ್ಲಿಸ್ತಾನೆ. ಹಿರಿಯರೇ, ನಿಮಗೆ ಮಗ ಸತ್ತ ದುಃಖ ಇದೆ. ಈ ದಿನನೇ ಚರ್ಚೆಗೆ ಕೂತಿದ್ದಕ್ಕೆ ನನಗೂ ಕೂಡ ತುಂಬ ಖೇದ ಅನ್ನಿಸ್ತು. ಬೇಕಾದ್ರೆ ಒಂದು 4-6 ದಿನದ ನಂತರ ಆರಂಭಿಸೋಣ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಇಲ್ಲ, ನೀವು ಮುಂದುವರಿಸ್ತಾ ಇರಿ. ನನ್ನ ಶಿಷ್ಯರೆಲ್ಲ ನನ್ನಷ್ಟೇ ವಿದ್ವಾಂಸರು, ನನಗೆ ವಯಸ್ಸಿನಿಂದಾಗಿ ಬುದ್ಧಿ ಮಂಕಾಗ್ತಾ ಇದೆ ಅಂದ್ಬಿಟ್ಟು ಹೇಳಕ್ಕೆ ಅಂತ ಹೊರಡ್ತಾರೆ. ಸುಮಂತು ತಕ್ಷಣ ಹತ್ತಿರ ಬರ್ತಾನೆ, ಗುರುಗಳ ಎಡತೋಳನ್ನು ಹಿಡ್ಕೋತಾನೆ. ತಮ್ಮ ಗುಡಿಸಲಿಗೆ ಹೋಗಿ ದಪ್ಪನೆಯ ಜೊಂಡಿನ ಮಂದಲಿಗೆ ಮೇಲೆ ಕಂಬಳಿ ಹಾಸಿಸಿ ದಿಂಬು ವರ್ಕೊಂಡು ಮಲ್ಕೊಂಡ ನಂತರ ಒಂದು ಕಂಬಳಿಯನ್ನು ಹೊದಿಸು, ನೀನು ಹೋಗು ಅಂತ ಅಂತಾರೆ. ಗುರುಗಳೇ, ಇದು ಹೊಸ ರೀತಿ, ಮಂತ್ರಾರ್ಥವಲ್ಲ, ಮಂತ್ರ ಸಮೂಹವನ್ನೇ ಪ್ರಶ್ನಿಸುವಂತಹ ಮತ್ತು ತಿರಸ್ಕಾರ ಮಾಡುವಂತಹ ರೀತಿ ಅಂತ ಸುಮಂತು ಹೇಳ್ತಾನೆ. ಆದರೆ ಗುರುಗಳೇನು ಮಾತಾಡೋದಿಲ್ಲ, ಅವನು ಹೊರಟೋಗ್ತಾನೆ. ಅವರ ಮನಸ್ಸನ್ನು ತುಂಬಿಕೊಂಡಿರುವಂತಹ ಶೂನ್ಯ ಕ್ಷಣ ಕ್ಷಣಕ್ಕೂ ಗಾಢ ಆಗ್ತಾ ಹೋಗ್ತಾ ಇರುತ್ತೆ. ನಿನ್ನೆ ಮಗ ಸತ್ತಾಗ ಒಬ್ಬ ವ್ಯಕ್ತಿ ಮಾತ್ರ ಸತ್ತ ಅನ್ನೋ ಛಾಯೆಯ ಅರಿವಿಂದ ಆಳದಲ್ಲಿ ನಿಂತು ಒಂದು ತೆರವಾದ ಸಮಾಧಾನವನ್ನು ಕೊಟ್ಟಿತ್ತು. ಆದರೆ ಈಗ ಸಾವೇ ಪರಮ ಸತ್ಯ ಅನ್ನೋ ಭಾವನೆ ಆಕ್ರಮಿಸ್ಕೊಂಡಿದೆ. ಅದರ ಆಚೆಗೆ ಏನೂ ಇಲ್ವಾ? ಆದ್ರಿಂದಲೇ ಇರೋಷ್ಟು ದಿವಸ ಸುಖದಿಂದ ಇದ್ಬಿಡೋದಾ? ಹಾಗಿದ್ದಲ್ಲಿ ಸುಖ ಅಂದ್ರೇನು? ಇಂದ್ರಿಯಕ್ಕೆ ಗೋಚರವಾಗದ ಯಾವುದನ್ನು ನಂಬಬಾರದು ಅನ್ನೋದಾದ್ರೆ ಇಂದ್ರಿಯದಿಂದ ಲಭ್ಯವಾದ ಸುಖವನ್ನು ಮಾತ್ರ ಸಂತೋಷ ಅಂತ ಯಾಕೆ ಪರಿಗಣಿಸ್ಬೇಕು? 108ನೇ ಈ ವಯಸ್ಸಿನಲ್ಲಿ ಚರ್ಮ ಸುಕ್ಕುಗಟ್ಟಿದೆ, ಹಲ್ಲು ಬಿದ್ದು ಬಾಯೆಲ್ಲ ಬೊಚ್ಚದಾಗಿದೆ, ಊಟ ಯಾವುದಾದ್ರೂ ಸರಿ ಅನ್ನೋ ಒಂದು ನಿರಾಸಕ್ತಿ ಹುಟ್ಟೋದೇನು? ನನಗೆ ಅದರ ಆಸಕ್ತಿ ಪೂರ್ಣವಾಗಿ ಯಾವತ್ತೂ ಇರಲೂ ಇಲ್ಲ. ಈಗ ಇಂದ್ರಿಯ ಲಭ್ಯ ಸುಖ ಅಂದ್ರೆ ಅಂತ ಅನ್ಕೋತಾ ಇರ್ಬೇಕಾದ್ರೇನೆ ಒಳಗಡೆ ತುಂಬಿ ಹೋಗಿದ್ದಂತಹ ಮೃತ್ಯುವಿನ ಭಾವ ಗಾಢವಾಗಿ ಆಲೋಚನೆಯ ಲಹರಿ ಕಡಿದು ನಿಂತು ಹೋಗುತ್ತೆ. ಅರೆ, ನಾನು ಏನು ಯೋಚನೆ ಮಾಡ್ತಾ ಇದ್ದೆ ಅಂತ ಮತ್ತೆ ನೆನಪು ಮಾಡ್ಕೊಳ್ತಾರೆ. ಸ್ಮೃತಿ ಕತ್ತಲಾಗದಂಗೆ ಅನ್ಸುತ್ತೆ. ಕಣ್ಣುಗಳನ್ನು ಬರೀ ತೆರ್ಕೊಂಡು ಅಂಗಾತ ಮಲ್ಕೊಂಡಾಗ ಇಂದ್ರಿಯ ಸುಖಕ್ಕೂ ಸಮರ್ಥನಲ್ಲದ ನಾನು ಇನ್ನು 10 ವರ್ಷದ ನಂತರ ಸತ್ರೇನು, ಈಗ ಸತ್ರೇನು ಅನ್ನೋ ಒಂದು ಪ್ರಶ್ನೆ ಅವರಲ್ಲಿ ಹುಟ್ಕೊಳ್ಳುತ್ತೆ. ಅರೆ, ಇದೇ ಸರಿ ಅನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ಮನಸ್ಸು ಪ್ರಶ್ನೆಯ ಭಾರವಾದ ಆಕಾರದಲ್ಲೇನೆ ಚಂಚಲ ಇಲ್ಲದೆ ನಿಂತ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತಿಗೆ ಶುಕ ಮಾಡಿದ್ದೆ ಸರಿ, ಅವನ ದಾರಿನೇ ಸರಿ, ಅವನು ಮಾಡಿದ್ದೆ ಸರಿ ಅಂತ ಮತ್ತೆ ಮತ್ತೆ ಅನಿಸುತ್ತೆ. ನಾನು ಕೂಡ ನಿರಾಹಾರಿಯಾಗಿ ಈ ಹಾಸಿಗೆ ಮೇಲೆ ಮಲ್ಕೋಬೇಕು. ಮೊದಲೇ ಗಳಿತವಾದ ಶರೀರ 2-3 ದಿನದಲ್ಲಿ ಸಣ್ಣ ಆಗತ್ತೆ, ಕೃಶ ಆಗತ್ತೆ. ಆನಂತರ ಅನ್ಕೊಂತಾರೆ ಪ್ರಚಂಡವಾದ ಕತ್ತಲಲ್ಲೆಲ್ಲ ತುಂಬಿರುತ್ತೆ. ಬಾನಿನಲ್ಲಿರೋ ನಕ್ಷತ್ರಗಳೆಲ್ಲ ಇಲ್ಲವಾಗಿರುವಂತಹ ಅಮಾವಾಸ್ಯೆ ಅಂತ ರಾತ್ರಿ ಇವರ ಮೈ ಸೂಕ್ಷ್ಮವಾಗಿ ನಡುಗಕ್ಕೆ ಪ್ರಾರಂಭ ಆಗತ್ತೆ. ಏನೋ ಒಂದು ರೀತಿಯ ಭಯ ಆವರಿಸುತ್ತೆ. ಇದುವರೆಗೂ ಕೂಡ ಒಂದ್ಸಲನೂ ಅವರು ಅನುಭವಿಸದೇ ಇರುವಂತಹ ಭಯ ಅದು. ಆ ಭಯ ಆದ್ರೂ ಇರಲಿ, ನಕ್ಷತ್ರವೇ ಇಲ್ಲದೆ ಇರುವಂತಹ ಅಮಾವಾಸ್ಯೆಯ ಕೊನೆಯ ಕತ್ಲನ್ನು ಹೋಗೋದು ಹೇಗೆ? ಹೋಗೋಕ್ಕೆ ಉಳಿಯೋದಾದ್ರೂ ಏನು? ಇನ್ನು ಏನು ಇಲ್ಲ ಅನ್ನೋದಾದ್ರೆ ಯಾಕೆ ಭಯ ಪಡಬೇಕು ಅಂತ ಸಮಾಧಾನ ಅವ್ರಿಗೆ ಕಾಣಿಸ್ಕೊಳುತ್ತೆ. ಏನು ಇಲ್ಲದೆ ಇರೋದಕ್ಕಿಂತ ಈ ಭಯನೇ ಹೆಚ್ಚು ಸುಖಕರ ಅನ್ನೋ ಭಾವನೆನೂ ಅವರಲ್ಲಿ ಮೂಡ್ಕೊಳ್ಳುತ್ತೆ. ಈ ಗುಡಿಸಲಲ್ಲಿ ಒಬ್ಬನೇ ಹೀಗೆ ಮಲ್ಕೊಂಡಿರೋಕ್ಕಿಂತ ಎದ್ದು ಹೊರಗಡೆ ಹೋಗ್ಬಿಡ್ಬೇಕು ಅನ್ಸುತ್ತೆ. ಕಂಬಳಿಯನ್ನ ಪಕ್ಕಕ್ಕೆ ನೂಕಿ ಎದ್ದು ಕೂತ್ಕೊಂತಾರೆ. ಮಂದಲಿಗೆಯ ಪಕ್ಕದಲ್ಲಿ ಇಟ್ಟಿದ್ದ ಕೋಲು ಹಿಡಿದು ನಿಧಾನವಾಗಿ ಹೆಜ್ಜೆ ಹಾಕ್ತಾ ಹೊರಗೆ ನಡೀತಾರೆ. ಎದುರುಗಡೆ ಅಷ್ಟು ದೂರದಲ್ಲಿ ಪವನ ಶಾಲೆಯಲ್ಲಿ ಇನ್ನು ಚರ್ಚೆ ನಡೀತಿರಬಹುದೇನೋ, ನಡೀತಾನೆ ಇರುತ್ತೆ. ಈ ಪೈಲ ಗಟ್ಟಿಗ. ಆದ್ರೆ ಈ ಸವಾಲನ್ನ ಗೆಲ್ಲೋದು ಹೇಗೆ ಅನ್ನೋ ಸಮಸ್ಯೆ ತೋರಿದಾಗ ಮನಸ್ಸನ್ನ ಆ ಕಡೆ ಬಿಡೋದೇ ಬೇಡ ಅನ್ಸುತ್ತೆ ದ್ವೈಪಾಯನರಿಗೆ. ಅಷ್ಟರಲ್ಲಿ ತಮ್ಮ ಬಲಭಾಗದಲ್ಲಿ ಒಂದು ಕರು ಬರ್ತಾ ಇರೋದು ಕಾಣಿಸುತ್ತೆ. ಎಳೆ ಕರು. ಅದು 1 ತಿಂಗಳಾದ್ರೂ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಗೋಶಾಲೆಯಿಂದ ತಪ್ಪಿಸ್ಕೊಂಡು ಚಂಗನೆ ಹಾರ್ತಾ ಬಂದಿದೆ. ಕಂದು ಬಣ್ಣದ ಹೊಳೆಯೋ ಕೂದಲಿನ ಮೈ ಬಿಸಿಲಿಗೆ ಮಿನುಗ್ತಾ ಇರುತ್ತೆ. ಹತ್ರ ಹೋಗಿ ಅದನ್ನ ತಬ್ಕೋಬೇಕು ಅನ್ಸುತ್ತೆ. ಕೈಲಿ ಕೋಲು ಹಿಡಿದು ನಡೆದ್ರೆ ಹೆದರ್ಕೊಂಡು ಓಡ್ ಹೋಗುತ್ತದು ಅನ್ನೋ ವಿಚಾರ ಬರುತ್ತೆ ಅವ್ರಿಗೆ. ಕೋಲನ್ನು ನೆಲದ ಮೇಲೆ ಮಲಗಿಸಿ ನಿಧಾನವಾಗಿ ಹೆಜ್ಜೆ ಹಾಕಿ ಆ ಕಡೆ ನಡೀತಾರೆ.
ಅದು ಒಮ್ಮೆ ನೆಗೆಯುತ್ತೆ, ಒಮ್ಮೆ ದೂರ ಹೋಗೋದಿಲ್ಲ. ಸುಮ್ಮಾನದಿಂದ ಮೇಲೆ ಕೆಳಗೆ ನೆಗೆದು ಇಳಿದು ಅಲ್ಲೇ ಇರುತ್ತೆ. ಬಾ ಬಾ ಅಂತ ಇವರು ಕೈ ನೀಡ್ತಾ ಅದರ ಹತ್ರಕ್ಕೆ ಹೋಗ್ತಾರೆ. ತಪ್ಪಿಸ್ಕೊಂಡಿತ್ತು ಅನ್ನೋ ಎಚ್ಚರಿಕೆಯಿಂದ ಗಬಕ್ ಅಂತ ಎರಡು ತೋಳನ್ನ ನೀಡಿ ಬಗ್ಗಿ ಹಿಡಿತಾರೆ. ಮಂಡಿಯಲ್ಲಿ ಶಕ್ತಿ ಸಾಲದೆ ಊರುಟಿ ಕೆಳಗೆ ಬಿದ್ದು ಬಿಡ್ತಾರೆ. ಕರು ಏನೋ ಕೈಗೆ ಸಿಕ್ಕುತ್ತೆ ಒಂದೇ ಕ್ಷಣ, ಆದರೆ ಪುಣಕ್ಕನೆ ನುಣುಚಿಕೊಂಡು ಹಾರ ಹೋಗುತ್ತೆ. ಗಾಬರಿಯಿಂದಲೋ ಅಥವಾ ನನ್ನನ್ನು ಆಟವಾಡ್ಸಬೇಕು ಅಂತ ಈ ಥರ ಮಾಡಿದ್ಯೋ ಅಂತ ಅನ್ಕೊತಾರೆ. ಮಂಡಿ ತರಚಿರೋದು ಅವ್ರ ಗಮನಕ್ಕೆ ಬರುತ್ತೆ. ಜೊತೆಗೆ ಎಷ್ಟು ನಯವಾದ ಮೈಯೇ ಇದ್ರದ್ದು, ಇನ್ನೂ ಅಷ್ಟು ಹೊತ್ತು ತಬ್ಬಿ ಹಿಡ್ಕೋಬೇಕು ಅನ್ನೋ ಆಸೆ ಆಗುತ್ತೆ. ಬಿದ್ದವರು ಮೆಲ್ಲನೆ ಎದ್ದೇಳ್ತಾರೆ. ಅದನ್ನೇ ನೋಡ್ತಾ ಕೂತ್ಕೊತಾರೆ. ತಬ್ಬಲಿಕ್ಕೆ ಅದು ಸಿಕ್ಕೋದಿಲ್ಲ, ಆದರೆ ನೋಡ್ತಾ ಇರಬಹುದು ಅನ್ನೋ ಒಂದು ಅರಿವು ಇವರಲ್ಲಿ ಮೂಡ್ತಾ ಹೋಗುತ್ತೆ. ಹೋಯ್, ಎಷ್ಟು ಲವಲವಿಕೆಯಿಂದ ನೆಗಿತಾ ಇದೆ. ನಿಂತಲ್ಲಿ ನಿಲ್ಲದೆ ನೆಲದ ಮೇಲಿನ ಗರಿಕೆ ಹುಲ್ಲನ್ನು ಸುಮ್ಮನೆ ಮೂಸ್ತಾ ಇದೆ. ಅಲ್ಲಿಂದ ಕಿತ್ತು ತಿನ್ನೋದಿಲ್ವಲ್ಲ ಅಂತ ಅನ್ಕೊಂತಾರೆ ದ್ವೈಪಾಯನರು. ಅಷ್ಟರಲ್ಲಿ ಸುಮಂತು ಅಲ್ಲಿಗೆ ಬರ್ತಾನೆ. ಭೀಷ್ಮರಿಗೆ ಹಿಂತಿರುಗಿ ಹೊರಡಕ್ಕೆ ಹೊತ್ತಾಗತ್ತಂತೆ. ನಿಮ್ಮನ್ನು ಕಂಡು ಹೊರಡೋ ಆಸೆಯಿಂದ ನೀವು ಮಲಗಿದಲ್ಲೇ ಮಾತಾಡಬಹುದಾ ಅಂತ ಕೇಳಬಾ ಅಂತ ನನ್ನನ್ನು ಹೇಳಿ ಕಳಿಸಿದ್ರು ಅಂತ ಹೇಳ್ತಾನೆ. ಸರಿ, ನನ್ನ ಗುಡಿಸ್ಲಿಕ್ಕೆ ಕರ್ಕೊಂಡು ಹೋಗು, ಮೊದಲು ನನ್ನನ್ನು ಗುಡಿಸ್ಲಿಕ್ಕೆ ಬಿಡು ಅಂತ ದ್ವೈಪಾಯನರು ಹೇಳ್ತಾರೆ. ಸುಮಂತು ಹತ್ರ ಇದ್ದ ಅವ್ರ ಕೋಲನ್ನು ಎತ್ತಿ ಕೊಡ್ತಾನೆ. ಎಡತೋಳನ್ನು ಹಿಡಿದು ಎಬ್ಬಿಸ್ತಾನೆ. ಆ ನಂತರ ಅವರೇ ನಡೆದು ಗುಡಿಸಲಿನ ಒಳಗಡೆಗೆ ಹೋಗ್ತಾರೆ. ದಿಂಬು ಹೊರಗಿ ಕಂಬಳಿ ಹೊದ್ಕೊಂಡು ಕೂತಾಗ ಒಳಗಡೆ ಎಲ್ಲ ಎಷ್ಟೊಂದು ಕತ್ಲೆ ಇದೆಯಲ್ಲ ಅನ್ಸುತ್ತೆ. ಹೊಗೆ ಹಾಗೆ ಹರಡಿರೋ ಅಂತಹ ಸಾವಿನಂತಹ ಕತ್ತಲೆ ಇದೆಯಾ ಇದು ಅನ್ಕೊಂತಾರೆ. ಒಳಗೆ ಕೂತ್ಕೊಂಡ್ಲೇಬಾರದು, ಹೊರಗಡೆ ಇದ್ಬಿಡ್ಬೇಕು ಅಂತ ಅವ್ರಿಗನ್ಸುತ್ತೆ. ಆಗ ಭೀಷ್ಮರು ಬರ್ತಾರೆ. ಅವರನ್ನ ಇವರ ಎದುರಿನ ದಿಂಬಿನ ಹತ್ರ ಕೂರಿಸಿದ ನಂತರ ಸುಮಂತು ಅಲ್ಲಿಂದ ಹೊರಡ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.